ಅಲ್ಲ ನಿನ್ನೆ ನಡೆದಿರೋ ಘಟನೆ ನೋಡಿದ್ರೆ ಆ ಪಾರ್ವತಿನ ಅಕ್ಕ ಮನೆ ಬಿಟ್ಟು ಓಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಛೇ, ಇಬ್ರು ಸೇರಿ ಏನೋ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದಾರಲ್ಲ. ಇನ್ ಮುಂದೆ ಧೈರ್ಯವಾಗಿ ಮಾತಾಡ್ಬೋದು ಅಂತ ಬೇರೆ ಹೇಳಿದ್ದಾರೆ. ಇವು ಏನ್ ನಡೀತಿದೆ? ಅವರಿಬ್ರು ಏನ್ ಮಾತಾಡಿದ್ರು ಅಂತ ನೆನ್ಸ್ಕೊಂಡು ನನ್ ಕೂದಲೆಲ್ಲ ಉದುರ್ತಾ ಇದೆ. ಆ ಕೆಲಸದವಳು ಇವತ್ತು ಬರ್ಲಿ, ಅವಳು ಮೈ ಮೂಳೆ ಮುರಿದೋದ್ರು ನಿಜ ಬಾಯ್ ಬಿಡಿಸ್ತೀನಿ. ಹಾ, ಏಯ್ ನಿತ್ಕೊಳೆ. ಏನೇ ನೋಡಿದ್ರು ನೋಡದೆ ಇರೋಳ್ ತರ ಹೋಗ್ತಾ ಇದೀಯಾ? ಅಷ್ಟೊಂದು ಕೊಬ್ಬ? ನೋಡಿ, ನನ್ನ ಮನ್ಸು ಈಗಾಗಲೇ ಕೆಟ್ಟಿದೆ, ದಯವಿಟ್ಟು ನನ್ನ ಬಿಟ್ಬಿಡಿ. ಏಯ್ ನಿತ್ಕೊಳೆ. ಕೆನ್ನೆಗ್ ಬಾರಿಸಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ. ಅವಳಿಗೆ ಮನ್ಸಿದ್ಯಂತೆ, ಅದು ಕೆಟ್ಟೋಗಿದ್ಯಂತೆ. ಅದೇನ್ ತರಕಾರಿನ ಕೆಟ್ಟೋಗಕ್ಕೆ? ನೋಡು, ಅಖಿಲಕ್ಕ ರಾತ್ರಿ ಏನ್ ಹೇಳಿದ್ರು ಅಂತ ಸರಿಯಾಗಿ ಹೇಳ್ಬಿಡು. ಏನು ಹೇಳಿಲ್ಲ ಅಮ್ಮ. ಓಹೋ, ಅಕ್ಕನು ಏನು ಹೇಳಿಲ್ಲ, ನೀನು ಏನು ಹೇಳಿಲ್ಲ, ಮತ್ತೆ ಅಷ್ಟೊತ್ತು ಬಾಗ್ಲಾಕೊಂಡು ಏನ್ ಚೌಕಬಾರ ಆಡ್ತಿದ್ರಾ? ನೋಡು, ಅಕ್ಕ ಏನು ಮಾಡ್ದೆ ನಿನ್ನ ಸುಮ್ನೆ ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ಏನೋ ರಹಸ್ಯ ಇದೆ ಅಂತ ಅರ್ಥ. ನೀನ್ ಅದನ್ನ ನನಗೆ ಹೇಳೋ ತನಕ ನಾನ್ ನಿನ್ನ ಬಿಡೋದಿಲ್ಲ. ಏನು ಹೇಳಲಿಲ್ಲ ಅಮ್ಮ, ನನ್ನ ಮೇಲೆ ಕನಿಕರ ತೋರಿಸಿ ಕ್ಷಮಿಸಿ ಕಳ್ಸಿದ್ರು ಅಷ್ಟೇ. ಹಲೋ ಹಲೋ ಹಲೋ, ಈ ತರ ಡವ್ಗಳು ನಾನು ಬೇಜಾನ್ ಮಾಡಿದೀನಮ್ಮ, ನನ್ನ ಹತ್ರ ಇಟ್ಕೋಬೇಡ. ಹೋಗ್ಲಿ ಬಿಡು. ಈಗ ನೀನ್ ನನ್ಗೇನು ಹೇಳ್ಬೇಡ. ನೀವಿಬ್ರು ಏನ್ ಮಾತಾಡಿದ್ರಿ ಅಂತ ನಾನೇ ಒಂದು ಊಹೆ ಮಾಡ್ಕೊಂಡು ಹೇಳ್ತೀನಿ. ಅದು ಸರಿನಾ ತಪ್ಪ ಅಂತ ಹೇಳಿದ್ರೆ ಸಾಕು. ಪ್ರೀತಿಗೂ ನಿನ್ಗೂ ಮದ್ವೆ ಮಾಡ್ತೀನಿ ಅಂದ್ರ? ಅಯ್ಯೋಯ್ಯೋಯ್ಯೋಯ್ಯೋ, ಏನೇ ಇಷ್ಟೊಂದು ಬೆವ್ತು ಹೋಗ್ಬಿಟ್ಟೆ ಪಾರ್ವತಿ. ಹೆಂಗೋ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ನೀನ್ ಇಲ್ಲ ಅಂದ್ರೆ ನಾನ್ ಸತ್ ಹೋಗ್ತೀನಿ ಅಂತ ಪ್ರೀತು ಹೇಳ್ತಾ ಇದ್ದಾನೆ. ನಿಮ್ಮಿಬ್ರಿಗೂ ನಾನೇ ನಿಂತು ಮದ್ವೆ ಮಾಡ್ತೀನಿ ಅಂತ ಮಾತ್ ಕೊಟ್ರ? ಅಮ್ಮ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ. ಏನೇ ನನಗೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ತೀಯಾ? ಈ ಡವ್ಗಳೆಲ್ಲ ನಿಮ್ ಹಳ್ಳಿಲಿ ಇಟ್ಕೋ, ಇಲ್ಲಲ್ಲ ಇದಾಳೆ ಮೇಲೆ. ಅಷ್ಟು ಗ್ರ್ಯಾಂಡ್ ಆಗಿ ನಿಶ್ಚಿತಾರ್ಥ ನಡೀತಾ ಇದ್ರೆ ಆ ಪ್ರೀತು ತಲೆ ಕೆಡಿಸಿ ಅವನ್ನ ಬುಟ್ಟಿಗೆ ಹಾಕೊಂಡು ನಿನ್ ಹೆಸರು ಹೇಳೋ ಹಾಗೆ ಮಾಡ್ದೆ ಅಲ್ಲ? ನಿಜ ಹೇಳೆ. ನನ್ನೇ ತಳ್ತೀಯೇನೆ ಬಿಗ್ನಸಿ ನಿನ್ನ. ನೋಡಿ, ನಾನು ಈಗಾಗಲೇ ನೊಂದೋಗಿದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಇವಳೇನಪ್ಪ ಕುಯ್ ಕುಯ್ ಅನ್ನೋ ನಾಯಿ ಬರೀತಾರ ಇದ್ದವಳು ಈಗ ಸಿಮ್ಮದ್ ಬರೀತಾರ ನನ್ ಮೇಲೆ ಎಗರಾಡ್ತಿದ್ದಾಳೆ. ಇದಕ್ಕೆಲ್ಲ ಅಖಿಲಕ್ಕ ಕೊಟ್ಟಿರೋ ಧೈರ್ಯದಿಂದನೇ ಇವಳಿಗೆ ಇಷ್ಟೊಂದು ಧಿಮಾಕು. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಯಪ್ಪ, ಅಕ್ಕ. ಏನು ಬರೋ? ಅಕ್ಕ, ನಾನು ಇವತ್ತು ಕೆಲ್ಸಕ್ಕೆ ಬರಲ್ಲ, ಸಾವಿತ್ರಕ್ಕಂಗೆ ಹೇಳ್ಬಿಡ್ತೀರಾ? ಪಾರ್ವತಿ, ಪಾರ್ವತಿ ನಿಂತ್ಕೋ ಪಾರ್ವತಿ. ಯಾಕೆ ನೋಡ್ದಿರೋ ಥರ ಹೋಗ್ತಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಮಾತಾಡ್ತಿದ್ದೆ ಚಿಕ್ಕೇಶ್ಮನ್ರೆ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪಾಡಿಗೆ ನನಗಿರಕ್ಕೆ ಬಿಟ್ಬಿಡಿ. ಪಾರ್ವತಿ ಅಂದ್ರೆ ನನಗಿಷ್ಟ. ಪಾರ್ವತಿ ಇವನು ಯಾವತ್ತಾದ್ರೂ ಈ ವಿಷಯವಾಗಿ ನಿನ್ನ ಹತ್ರ ಮಾತಾಡಿದಾನ? ನಿನ್ ಮುಖ ನೋಡೋಕು ನಂಗೆ ಅಸಹ್ಯ ಆಗುತ್ತೆ. ತಪ್ಪು ನಿನ್ನಿಂದ ಆಗಿದೆ. ಆ ತಪ್ಪನ್ನ ತಿದ್ದೋ ಕೆಲಸನೂ ಈಗ ನಿನ್ನಿಂದನೇ ಆಗಬೇಕು.
7 ದಿನಗಳಲ್ಲಿ ದಿಶಾ ಪ್ರೀತು ಒಬ್ರನ್ನೊಬ್ರು ಮನಸಾರೆ ಒನ್ಕೊಂಡು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಾಗಬೇಕು. ಈ ನಿಶ್ಚಿತಾರ್ಥಕ್ಕೆ ಮುಂದಾಗಬೇಕು. ದಿಶಾ ಅಮ್ಮ ಯಾರು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಮ್ಮ ಅದು ಎಷ್ಟೇ ಧೈರ್ಯ ನಿನ್ಗೆ ನಮ್ಮನೆ ಹೊಸಲು ದಾಟ್ ಒಳಗ್ ಬರಕ್ಕೆ? ಯಾವನ್ನ ನಿನ್ನ ಒಳಗ್ ಬಿಟ್ಟಿದ್ದು? ಏಯ್, ನಿನ್ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ ಅಂತ ಗೊತ್ತು ತಾನೆ? ಮತ್ತ್ಯಾಕೆ ಬೇಡ ಬೇಡ ಅಂದ್ರೂ ಒಕ್ಕರ್ಸ್ಕೋತೀಯ? ನನ್ ಕೋಪ ಬೇರೆ ಕಡೆ ತಿರುಗೋಕ್ಕಿಂತ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡು. ಗೆಟ್ ಔಟ್. ಅಮ್ಮ ದಯವಿಟ್ಟು ನಾನು ಹೇಳೋದನ್ನ ಒಂಚೂರು ಕೇಳಿ. ನಾನು ನಿಮಗೆ ಕೆಟ್ಟದನ್ನ ಬಯಸೋದಕ್ಕೆ ಬಂದಿಲ್ಲ. ಆಫ್ಟರ್ ಆಲ್ ಒಬ್ಳು ಕೆಲ್ಸದವಳು ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿ ನಮಗ್ ಬಂದಿಲ್ಲ, ಬರೋದು ಇಲ್ಲ. ಹೊರಡ್ತಾ ಇರೋ. ಅಮ್ಮ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ. ನಿಮ್ಮ ಹತ್ರ ಅಂಗ್ಲಾಚ್ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ದಿಶಾ ಅಮ್ಮ ಚಿಕ್ಕ ಯಜಮಾನ್ರು ಮದುವೆ ಆಗಿ ಖುಷಿಯಾಗಿರೋದಷ್ಟೇ ನಂಗೆ ಮುಖ್ಯ. ಹಲೋ ಹೇಳಿಪ್ಪ. ಆದಿತ್ಯ, ಎಲ್ಲಿದ್ದೀಯಾ? ನಾನು ದಿಶಾ ಮನೆಗೆ ಹೋಗ್ತಾ ಇದ್ದೀನಪ್ಪ. ಈಗಲೇ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಸ್ವಲ್ಪ ದಿನ ಬಿಟ್ಟು ಹೋಗ್ಬೋದಿತ್ತು. ಈಗ ಅವ್ರು ತುಂಬ ಕೋಪದಲ್ಲಿರ್ತಾರೆ. ನೀನು ದುಡುಕ್ತಾ ಇದೆ ಅಂತ ನನಗನ್ಸುತ್ತೆ. ಅಪ್ಪ, ನಮ್ಮ ಕಡೆಯಿಂದ ತಪ್ಪು ನಡ್ತಿದೆ. ಇದನ್ನು ಹೀಗೆ ಬಿಟ್ಟರೆ ಸಂಬಂಧ ಹಾಳಾಗುತ್ತೆ. ಅದಕ್ಕಿಂತ ಮುಂಚೆ ನಾವೇ ಹೋಗಿ ಮಾತಾಡಿದ್ರೆ ಒಳ್ಳೇದಲ್ವಾ? ಆ ವ್ಯವಧಾನ ನಿನಗಿದೆಯಪ್ಪ, ಅವ್ರಿಗಿದೆಯಾ? ಅಪ್ಪ, ಹೆಲ್ಪ್ ತಗೊಂಡಾಗ ಥ್ಯಾಂಕ್ ಯು ಹೇಳಬೇಕು, ತಪ್ಪು ಮಾಡಿದಾಗ ಸಾರಿ ಕೇಳಬೇಕು ಅಂತ ನೀವು ಮತ್ತೆ ಅಮ್ಮನೇ ಅಲ್ವಾ ಹೇಳ್ಕೊಟ್ಟಿದ್ದು? ಆದರೆ ಪರಿಸ್ಥಿತಿಗಳು ಬೇರೆ ಆಗಿರುತ್ತೆ ಆದಿತ್ಯ. ದಯವಿಟ್ಟು ವಾಪಸ್ ಬಂದ್ಬಿಡು. ನೀನು ಹೋಗಿ ಅಲ್ಲಿ ಸಾರಿ ಕೇಳೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅಪ್ಪ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಯಾವುದಾದ್ರೂ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ 1000 ಸತಿ ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀನಿ. ಸೊ ಪ್ಲೀಸ್, ಯು ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್.